ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಪ್ರಧಾನಿ ಮೋದಿಯವರ ವಿರುದ್ಧ ಈಗ ದೇಶಾದ್ಯಂತವೂ ಕೂಡ ಒಂದು ರೀತಿಯಲ್ಲಿ ಆಕ್ರೋಶ, ಅಸಮಾಧಾನಗಳು ವಿಪಕ್ಷಗಳ ಕಡೆಯಿಂದ ಕೇಳಿ ಬರ್ತಾ ಇರುವಂಥದ್ದು. ಅಫ್ಕೋರ್ಸ್ ನಾಗರಿಕರಿಗೂ ಕೂಡ ಈ ಒಂದು ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಏನಾಗಿದೆಯಲ್ಲ, ಈ ಮಧ್ಯದಲ್ಲಿ ಮೋದಿಯವರು ಈ ಮಿತವ್ಯಯದ ಸಂದೇಶವನ್ನು ಏನು ಕೊಟ್ಟರು ದೇಶದ ಜನರಿಗೆ, ಅಲ್ಲಿಂದ ಆರಂಭ ಆಯಿತು. ಇವರು ಸರಿಯಾಗಿ ಆಡಳಿತ ವೈಫಲ್ಯ, ಇವ್ರದ್ದು ರಾಜತಾಂತ್ರಿಕ ನಡೆಯಲ್ಲಿ ಎಡವಿದ್ದಾರೆ, ಸರಿಯಾಗಿ ದೇಶ ಮುನ್ನಡೆಸ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ, ಆರ್ಥಿಕ ಸ್ಥಿತಿಯನ್ನು ನೆಲಕ್ಕಚ್ಚಿಸ್ಬಿಟ್ರು, ಹೀಗಾಗಿ ಎಲ್ಲ ಈ ಯುದ್ಧದ ಪರಿಣಾಮದಲ್ಲಿ ಆಗಿಲ್ಲ, ಇದು ಇವ್ರದ್ದು ವೈಫಲ್ಯ, ಹಾಗೆ ಹೀಗೆ ಅಂತ ಎಲ್ಲರೂ ಕೂಡ ಮುಗಿಬಿದ್ರು. ಈ ಮಧ್ಯದಲ್ಲಿ ದೇಶದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. ಇದು ಕೇಂದ್ರ ಸರ್ಕಾರದ ವೈಫಲ್ಯ, ಪ್ರಧಾನಿ ಮೋದಿಯವರು ಇದಕ್ಕೆ ಉತ್ತರ ಕೊಡಬೇಕು, ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅಂತೆಲ್ಲವೂ ಕೂಡ ಒಂದಷ್ಟು ಚರ್ಚೆಗಳು. ಈ ಮಧ್ಯದಲ್ಲಿ ಇನ್ನೊಂದು ಪಕ್ಷವೇ ಹುಟ್ಕೊಂಡ್ಬಿಡ್ತು, ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥ ಪಕ್ಷ. ಯುವಕರ ಪರವಾಗಿ ಜನ್ಜಿಗಳನ್ನು ಸೆಳಿಬೇಕು, ಜನ್ಜಿಗಳ ಪರವಾಗಿ ಧ್ವನಿಯಾಗಿರಬೇಕು ಅನ್ನುವಂಥ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪಕ್ಷವೇ ಹುಟ್ಕೊಂಡ್ಬಿಡ್ತು. ಇಷ್ಟೆಲ್ಲ ಆಗ್ತಾ ಇದ್ರು. ಈ ಮಧ್ಯೆ ಪ್ರಧಾನಿ ಮೋದಿಯವರು ವಿದೇಶಿ ಪ್ರವಾಸವನ್ನು ಕೈಗೊಂಡಿದ್ರು. ವಿದೇಶಿ ಪ್ರವಾಸವನ್ನು ಕೈಗೊಂಡಿದ್ದು ಮೋದಿಯವರು ಯಾಕೆ ಅನ್ನುವಂಥ ವಿಚಾರವನ್ನು ಪ್ರಶ್ನೆ ಮಾಡ್ತಾ ಇರುವಂಥ ಭರದಲ್ಲಿ ಇಟಲಿಗೆ ಭೇಟಿ ನೀಡಿದಂತಹ ಪ್ರಧಾನಿಯವರು ಅಲ್ಲಿನ ಪ್ರಧಾನಿ ಮೆಲೋನಿ ಅವರಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟರು. ಅದು ರೀಲ್ಸ್ ಆಗಿ, ವೈರಲ್ ಆಗಿ, ಸೋಷಿಯಲ್ ಮೀಡಿಯಾಕ್ಕೆ ತುಂಬ ಎಲ್ಲ ಹರಡ್ಬಿಡ್ತು. ಅದನ್ನು ವಿಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಆದಿಯಾಗಿ ಕಾಂಗ್ರೆಸ್ನವರು, ಇನ್ನೊಬ್ಬರು ಮತ್ತೊಬ್ಬರು ಎಲ್ಲರೂ ಕೂಡ ಟೀಕ್ಸಕ್ಕೆ ಶುರು ಮಾಡಿದ್ರು. ಇಲ್ಲಿ ಬೆಲೆ ಏರಿಕೆ ಆಗಿದೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ದೇಶದಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದೆ, ಇದರ ಬಗ್ಗೆ ಮಾತಾಡಪ್ಪ ಅಂತ ಹೇಳಿದ್ರೆ ಇವ್ರು ಹೋಗ್ಬಿಟ್ಟು ವಿದೇಶಿ ಪ್ರವಾಸದಲ್ಲಿ ಅವ್ರು ಯಾರಿಗೋ ಚಾಕ್ಲೇಟ್ ತಿನ್ಸ್ಕೊಂಡು ಕೂತಿದ್ದಾರೆ ಅಂತ ಬಾಯಿಗೆ ಬಂದ ಹಾಗೆ ಅವರವರದ್ದೇ ರೀತಿಯಲ್ಲಿ ಮೋದಿಯವರ ವಿದೇಶಿ ಪ್ರವಾಸವನ್ನು ಟೀಕಿಸುವಂಥ ಕೆಲಸವನ್ನು, ಮೋದಿಯವರನ್ನು ವಿರೋಧಿಸುವಂಥ ಕೆಲಸವನ್ನು ಮಾಡಿದ್ರು. ಇವರೆಲ್ಲರಿಗೂ ಕೂಡ ಇದೀಗ ಪ್ರಧಾನಿ ಮೋದಿಯವರು ಉತ್ತರ ಕೊಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ವಿದೇಶಿ ಪ್ರವಾಸವನ್ನು ಮುಗಿಸ್ಕೊಂಡು ಬಂದಿರುವಂಥ ಮೋದಿಯವರು ಇವರೆಲ್ಲರಿಗೂ ಕೂಡ ಉತ್ತರಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇವರೆಲ್ಲರೂ ಪ್ರತಿ ಬಾರಿಯೂ ಕೂಡ ಹೇಳ್ತಾ ಇದ್ದಂಥದ್ದು, ದೇಶದಲ್ಲಿ ನಿರುದ್ಯೋಗ ತಾಂಡವವಾಡ್ತಾ ಇದೆ, ಯುವಕರಿಗೆ ಕೆಲಸ ಸಿಗ್ತಾ ಇಲ್ಲ, ನಿರುದ್ಯೋಗಿಗಳಾಗ್ಬಿಟ್ಟಿದ್ದಾರೆ ಯುವಕರು. ಇವರು ಕೆಲಸ ಕೊಡ್ತೇನೆ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದರು, ವರ್ಷಕ್ಕೆ 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಬಿಡ್ತೇನೆ ಅಂತೆಲ್ಲ ಹೇಳಿದರು. ಇವ್ರು ಯಾವ ಉದ್ಯೋಗ ಸೃಷ್ಟಿ ಮಾಡಿಲ್ಲ, ಸುಮ್ಮನೆ ಟ್ರಿಪ್ ಹೊಡಿತಾ ಇರ್ತಾರೆ ಅಂತ ಹೇಳ್ತಾ ಇದ್ದಂಥ ಎಲ್ಲರಿಗೂ ಕೂಡ ಇದೀಗ ಉತ್ತರಿಸುವಂಥ ಕೆಲಸಕ್ಕೆ ಮೋದಿಯವರು ಮುಂದಾಗ್ತಾ ಇದ್ದಾರೆ. ಮೇ 25ಕ್ಕೆ ದೇಶದ 51,000ಕ್ಕೂ ಹೆಚ್ಚು ಯುವಕರಿಗೆ ನೇಮಕಾತಿ ಪತ್ರವನ್ನು ವರ್ಚುವಲಿ ವಿತರಣೆ ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿಯವರು. ಅವ್ರು ಹೇಳ್ತಾ ಇರುವಂಥದ್ದು ಏನು ಹೇಳಕ್ಕೆ ಹೊರಟಿದ್ದಾರೆ ಮೋದಿಯವರು ಅಂತ ಹೇಳಿದ್ರೆ, ನಾನು ವಿದೇಶ ಪ್ರವಾಸ ಮಾಡಿದ್ದು ಸುಮ್ಮನೆ ಸುತ್ತಕ್ಕಲ್ಲ, ಜಾಗತಿಕ ಮಟ್ಟದಲ್ಲಿ ಕಂಪನಿಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಭಾರತದ ಕಂಪನಿಗಳೊಂದಿಗೆ ಟೈಅಪ್ ಮಾಡಿ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ನಾನು ವಿದೇಶಿ ಪ್ರವಾಸವನ್ನು ಕೈಗೊಂಡಿದ್ದು ಅಂತ ಮೋದಿಯವರು ಹೇಳ್ತಾ ಇರೋದು. ಯಾವ್ಯಾವ ಕ್ಷೇತ್ರಗಳಲ್ಲಿ? ರೈಲ್ವೆ, ಬ್ಯಾಂಕಿಂಗ್, ರಕ್ಷಣೆ, ಆರೋಗ್ಯ ಮತ್ತು ಶಿಕ್ಷಣ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಸರ್ಕಾರಿ ನೇಮಕಾತಿ ಆಗ್ತಾ ಇದೆ. ಸರ್ಕಾರಿ ನೇಮಕಾತಿ ಪತ್ರಗಳನ್ನು 51,000ಕ್ಕೂ ಹೆಚ್ಚು ಜನರಿಗೆ ವರ್ಚುವಲಿ ಮೇ 25ಕ್ಕೆ ಮೋದಿ ಅವರು ವಿತರಣೆ ಮಾಡಲಿದ್ದಾರೆ. ಇವರು ಹೋಗಿದ್ದಂಥದ್ದು ನೆದರ್ಲ್ಯಾಂಡ್ಸ್ನ ಒಂದು ಸೆಮಿಕಂಡಕ್ಟರ್ ಕಂಪನಿ ASML ಅನ್ನುವಂಥದ್ದು ಇಂಡಿಯಾದ ಟಾಟಾ ಕಂಪನಿ ಜೊತೆಗೆ ಟೈಅಪ್ ಆಗಿದೆಯಂತೆ. ಇನ್ನು ಸ್ವೀಡನ್ ಮತ್ತು ಇಟಲಿ, ಅಲ್ಲಿನ ಹಸಿರು ಇಂಧನ, ಕೃತಕ ಬುದ್ಧಿಮತ್ತೆ, AI ಅನ್ನುವಂಥದ್ದು ಏನು ಕರಿತೀವಿ ನಾವು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ನಾವೀನ್ಯತೆ ಮತ್ತು ರಕ್ಷಣಾ ಒಂದು ಕ್ಷೇತ್ರ ಸೇರಿದಂತೆ ಅಲ್ಲಿ ಬೇರೆ ಬೇರೆ ಕಂಪನಿಗಳೇನಿದ್ದಾವೆ ಅವು ಇಂಡಿಯಾ ಜೊತೆ ಟೈಅಪ್ ಆಗಿದೆಯಂತೆ. ಇನ್ನು UAE ಮತ್ತು ನಾರ್ವೆ, ಇಲ್ಲಿ ಹಡಗು ನಿರ್ಮಾಣ ಮತ್ತು ಸೂಪರ್ ಕಂಪ್ಯೂಟಿಂಗ್ ಮತ್ತು ಹಸಿರು ತಂತ್ರಜ್ಞಾನ ಅಂತ ಏನು ಕರಿತೇವೆ, ಇದಕ್ಕೆ ಸಂಬಂಧಪಟ್ಟಂತಹ ಕಂಪನಿಗಳು ಭಾರತದ ಕಂಪನಿಗಳೊಂದಿಗೆ ಟೈಅಪ್ ಆಗ್ತಾ ಇದೆಯಂತೆ. ಹೀಗಾಗಿ ನಾನು ವಿದೇಶಿ ಪ್ರವಾಸವನ್ನು ಕೈಗೊಂಡಂಥದ್ದು ಅಲ್ಲಿರುವಂತಹ ಜಾಗತಿಕ ಮಟ್ಟದ ಒಂದು ಗ್ರೇಟರ್ ಕಂಪನಿಗಳೇನಿದ್ದಾವೆ ಅವುಗಳನ್ನು ಭಾರತದ ಕಂಪನಿಗಳೊಂದಿಗೆ ಟೈಅಪ್ ಮಾಡಿ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ನಾನು ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ನಾನು ವಿದೇಶಿ ಪ್ರವಾಸವನ್ನು ಕೈಗೊಂಡಿದ್ದು. ಇದಕ್ಕೆ ಉತ್ತರಿಸುವಂಥ ಕೆಲಸವನ್ನು ಈ 51,000 ನೇಮಕಾತಿ ಪತ್ರಗಳ ವರ್ಚುವಲಿ ವಿತರಣೆ ಮಾಡುವ ಮುಖಾಂತರ ಮೋದಿಯವರು ಉತ್ತರ ಕೊಡ್ತಾ ಇದ್ದಾರೆ. ಮೋದಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಬೆಳೀತಾ ಇರುವಂಥ ಒಂದು ತಂತ್ರಗಾರಿಕೆ ಏನಿದೆ, ತಂತ್ರಜ್ಞಾನ ಏನಿದೆ, ಈ ವಿಚಾರವನ್ನು ಇಟ್ಕೊಂಡು ಮುಂದಿನ ದಿನಮಾನಗಳಲ್ಲಿ AI, ಕೃತಕ ಬುದ್ಧಿಮತ್ತೆ ಮತ್ತು ಹಸಿರು ಇಂಧನ ತಯಾರಿ ಏನಿದೆಯಲ್ಲ, ಈ ಕ್ಷೇತ್ರಗಳಲ್ಲಿ ಇನ್ನೊಂದಷ್ಟು ಕ್ಷೇತ್ರಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳು, ಉದ್ಯೋಗ ಸೃಷ್ಟಿಯಾಗತ್ತೆ. ಅದೆಲ್ಲವನ್ನೂ ಕೂಡ ದೇಶದ ಯುವ ಜನತೆ ಬಳಸ್ಕೊಳ್ಬೇಕು. ಆಗ ಮಾತ್ರವೇ ನಾವು ವಿಕಸಿತ ಭಾರತವನ್ನು ಕಾಣೋದಕ್ಕೆ ಸಾಧ್ಯ ಅನ್ನುವಂಥದ್ದು ಮೋದಿಯವರ ವಿಚಾರ. ಎಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧಿಸ್ತಾ ಇದ್ರು. ಇವರು ಯಾವುದೇ ಥರದ ಉದ್ಯೋಗವನ್ನು ಸೃಷ್ಟಿ ಮಾಡಲಿಲ್ಲ,
ಯುವಕರನ್ನ ಹಾಳು ಮಾಡಿಬಿಟ್ರು, ಅವರ ಜೀವನವನ್ನು ಹಾಳು ಮಾಡಿಬಿಟ್ರು, ನಿರುದ್ಯೋಗಿಗಳನ್ನಾಗಿ ಮಾಡಿಬಿಟ್ರು ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಇವತ್ತು ಮಾತಾಡಬೇಕಾಗತ್ತೆ. ಇವರು ಉತ್ತರ ಕೊಟ್ಟಂಥ ನಂತರದಲ್ಲಿ, ನೇಮಕಾತಿ ಪತ್ರವನ್ನು ವಿತರಣೆ ಮಾಡಿದಂಥ ನಂತರದಲ್ಲಿ ಮೋದಿಯವರು ಸುಮ್ಮನೆ ಹೋಗಿ ವಿದೇಶಕ್ಕೆ ಹೋಗಿ ಬರಲಿಲ್ಲ. ಎಷ್ಟು ಮೀಟಿಂಗ್ಗಳನ್ನು ಮಾಡಿದ್ರು, ಯಾವ್ಯಾವ ಕಂಪನಿಗಳ ಜೊತೆ ಮೀಟಿಂಗನ್ನು ಮಾಡಿದ್ರು, ಅದೆಲ್ಲವೂ ಕೂಡ ಭಾರತಕ್ಕೆ ಯಾವ ರೀತಿ ವರ್ಕ್ ಆಗುತ್ತೆ, ಎಷ್ಟು ಉದ್ಯೋಗಗಳು ಸೃಷ್ಟಿ ಆಗುತ್ತೆ, ಎಷ್ಟು ಜನರಿಗೆ ಎಷ್ಟು ಯುವಕರಿಗೆ ಉದ್ಯೋಗ ಸಿಗುತ್ತೆ, ಅದರಿಂದ ಅವರವ್ರ ಜೀವನವನ್ನು ಕಟ್ಕೊಳ್ಬಹುದು, ದೇಶವನ್ನು ಯಾವ ಮಟ್ಟಕ್ಕೆ ತಂತ್ರಜ್ಞಾನ ಆಧಾರಿತವಾಗಿ ಮೇಲೆತ್ಕೊಂಡು ಹೋಗಬಹುದು, ಭಾರತದ ಆರ್ಥಿಕ ಸ್ಥಿತಿಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ಬೋದು, ಒಟ್ಟಾರೆ ಇಡೀ ದೇಶವನ್ನು ಯಾವ ರೀತಿ ಪ್ರಧಾನಿಯವರು ಅಭಿವೃದ್ಧಿ ಮಾಡುವತ್ತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಎಲ್ಲ ವಿಚಾರವನ್ನು ಕೂಡ ವಿಪಕ್ಷಗಳ ಟೀಕೆಗೆ, ಪ್ರಧಾನಿಯನ್ನು ವಿರೋಧಿಸ್ತಾ ಇರುವಂಥ ಜನರಿಗೆ ಇವರು ಉತ್ತರವನ್ನು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.